ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಮಾರ್ಕೆಟ್ಗೆ ಬರೋದಕ್ಕೆ ಮುಂಚೆನೆ ಸದ್ದು ಮಾಡ್ತಿರೋಂತ ಒಂದು ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಮಾರ್ಕೆಟ್ಗೆ ಬರೋದಕ್ಕೆ ಮುಂಚೆನೆ ಅಂತಂದ್ರೆ ಕಂಪನಿ ಈಗ IPO ಮೂಲಕ ಮಾರ್ಕೆಟ್ಗೆ ಲಗ್ಗೆ ಇಡ್ಲಿಕ್ಕೆ ಹೊರಟಿದೆ. ಆ ಕಂಪನಿ ಯಾವುದು, ಏನ್ ಬಿಸ್ನೆಸ್ ಮಾಡುತ್ತೆ, ಅದರಲ್ಲಿರುವಂತ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇಂಪಾರ್ಟೆಂಟ್ ಡೇಟ್ಸ್ ಏನು, ಈ ಎಲ್ಲ ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ರೆಗ್ಯುಲರ್ ಆ ಕಂಪನಿ ಯಾವುದು ಅಂತ ನೋಡಬಹುದು, ಇಂಡೋ MIM IPO. ಈ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ನೋಡಬಹುದು, ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಪ್ರಿಸಿಷನ್ ಎಂಜಿನಿಯರಿಂಗ್ ಕಾಂಪೋನೆಂಟ್ಸ್ ಯೂಸಿಂಗ್ ಮೆಟಲ್ ಇಂಜೆಕ್ಷನ್ ಮೋಲ್ಡಿಂಗ್. MIM ಅಂದ್ರೆ ಮೆಟಲ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂತ. MIM ಟೆಕ್ನಾಲಜಿನ ಬಳಸಿಕೊಂಡು ಪ್ರಿಸಿಷನ್ ಎಂಜಿನಿಯರಿಂಗ್ ಕಾಂಪೋನೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ, ಜೊತೆಗೆ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ತಿದೆ ಕಂಪನಿ. ಗ್ಲೋಬಲ್ ಲೆವೆಲ್ ಅಲ್ಲಿ ನೋಡಿದ್ರೆ 6.8% ಮಾರ್ಕೆಟ್ ಶೇರ್ ಅನ್ನ ಕಂಪನಿ ಹೊಂದಿದೆ. ಜೊತೆಗೆ ಲಾಸ್ಟ್ 6 ಇಯರ್ಸ್ ಇಂದ ಕೂಡ ಇದು ಮೋರ್ ದನ್ 6% ಇದೆ ಮಾರ್ಕೆಟ್ ಶೇರ್. ಇನ್ನು ಕಂಪನಿ ಸೆರಾಮಿಕ್ ಇಂಜೆಕ್ಷನ್ ಮೋಲ್ಡಿಂಗ್, ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್, ಪ್ರಿಸಿಷನ್ ಮೆಷಿನಿಂಗ್, ಮೆಟಲ್ 3D ಪ್ರಿಂಟಿಂಗ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. 5 ಸೆಗ್ಮೆಂಟ್ಸ್ ಅಲ್ಲಿ ಇದೆ ಕಂಪನಿ. ನೀವು ಇಲ್ಲಿ ನೋಡಬಹುದು, ಆಟೋಮೋಟಿವ್, ಕನ್ಸ್ಯೂಮರ್, ಡಿಫೆನ್ಸ್, ಮೆಡಿಕಲ್, ಏರೋಸ್ಪೇಸ್. ಇಲ್ಲಿ ನೀವು ಡೀಟೇಲ್ ಆಗಿದೆ ನೋಡಬಹುದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಆಟೋಮೋಟಿವ್ ಅಲ್ಲಿ ಸೇಫ್ಟಿ, ಫ್ಯೂಯಲ್ ಸಿಸ್ಟಮ್, ಪವರ್ ಟ್ರೈನ್ ಅಂಡ್ ಇಂಟೀರಿಯರ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಡಿಫೆನ್ಸ್ ಅಲ್ಲಿ ಫೈರ್ ಆರ್ಮ್ ಕಾಂಪೋನೆಂಟ್ಸ್ ಲೈಕ್ ಟ್ರಿಗರ್ಸ್, ಹ್ಯಾಮರ್ಸ್ ಅಂಡ್ ಸೈಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಮೆಡಿಕಲ್ ಬಂದ್ರೆ ಪಾರ್ಟ್ಸ್ ಆಫ್ ಸರ್ಜಿಕಲ್ ಡಿವೈಸಸ್ ಇನ್ ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಡೆಂಟಲ್ ರೋಬೋಟಿಕ್ಸ್ ಅಂಡ್ ಆರ್ಥೋಪೆಡಿಕ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಕನ್ಸ್ಯೂಮರ್ ಸೆಗ್ಮೆಂಟ್ ಗೆ ಬಂದ್ರೆ ಫ್ಯಾಷನ್ ಅಕ್ಸೆಸರೀಸ್, ಕ್ರಾಸ್ ಬೋಸ್, ಸೆಲ್ ಫೋನ್ ಪಾರ್ಟ್ಸ್, ಟೂಲ್ಸ್ ಅಂಡ್ ಹಾರ್ಡ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇನ್ನು ಏರೋಸ್ಪೇಸ್ ಅಲ್ಲೂ ಕೂಡ ಇದೆ. ಮ್ಯಾನಿಫೋಲ್ಡ್ಸ್, ಹೌಸಿಂಗ್ಸ್, ನಾಸಲ್ಸ್, ಲಾಕಿಂಗ್ ರಿಂಗ್ಸ್, ಕ್ಲೇವೈಸಸ್ ಅಂಡ್ ಬ್ರಾಕೆಟ್ಸ್ ಫಾರ್ OEMs ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಮೇಜರ್ ಆಗಿ ಆಟೋಮೋಟಿವ್, ಡಿಫೆನ್ಸ್, ಮೆಡಿಕಲ್, ಕನ್ಸ್ಯೂಮರ್ ಅಂಡ್ ಏರೋಸ್ಪೇಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು. ಇನ್ನು ಕಂಪನಿ 15 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನು ಹೊಂದಿದೆ. ಅದರಲ್ಲಿ 6 ಭಾರತದಲ್ಲಿದೆ, 2 UK ನಲ್ಲಿದೆ, 1 ಮೆಕ್ಸಿಕೋದಲ್ಲಿದೆ, ಮತ್ತೆ 6 US ಅಲ್ಲಿದೆ. 15 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅಲ್ಲಿ 9 ಔಟ್ ಆಫ್ ಕಂಟ್ರೀಸ್ ಇದೆ. ಗ್ಲೋಬಲ್ ಲೆವೆಲ್ ಅಲ್ಲಿ 6 ಭಾರತದಲ್ಲಿದೆ. ಇನ್ನು IPO ಡೀಟೇಲ್ಸ್ ಅನ್ನು ನೋಡೋದಾದ್ರೆ ನೋಡಬಹುದು, ಟೋಟಲ್ ಕಂಪನಿ 3811 ಕೋಟಿಯನ್ನ ರೈಸ್ ಮಾಡ್ತಿದೆ ಈ IPO ಪ್ರೊಸೆಸ್ ಮೂಲಕ. ಅದರಲ್ಲಿ 499 ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ. ಇನ್ನ 3311 ಕೋಟಿ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಅಂದ್ರೆ 499 ಕೋಟಿ ಮಾತ್ರ ಕಂಪನಿಗೆ ಹೋಗುತ್ತೆ ಹಣ. ಇನ್ನ 3311 ಕೋಟಿ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ ಸ್ಟೇಕ್ ಸೇಲ್ ಅನ್ನ ಮಾಡೋ ಮೂಲಕ ಪ್ರಾಫಿಟ್ ಬುಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಟೋಟಲ್ ಸೈಜ್ ಬಂದು 3811 ಕೋಟಿ. ಅದರಲ್ಲಿ 499 ಕೋಟಿ ಮಾತ್ರ ಫ್ರೆಶ್ ಇಶ್ಯೂ ಕಂಪನಿಗೆ ಹೋಗುತ್ತೆ. ಇನ್ನು ಉಳಿದಿದ್ದು ಆಫರ್ ಫಾರ್ ಸೇಲ್ ಆಗಿರುತ್ತೆ. ಇನ್ನು ಇಶ್ಯೂ ಪ್ರೈಸ್ ಬಂದು 461 485 ರೂಪಾಯಿ ಆಗಿರುತ್ತೆ. ಲಾಟ್ ಸೈಜ್ 30 ಶೇರ್ಸ್ ಇರುತ್ತೆ ಮಿನಿಮಮ್. ಜೊತೆಗೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ. 45 ರೂಪಾಯಿ ಪರ್ ಶೇರ್ ಡಿಸ್ಕೌಂಟ್ ಕೂಡ ಎಂಪ್ಲಾಯೀಸ್ಗೆ ಸಿಗುತ್ತೆ. ಇನ್ನು ಡೇಟ್ಸ್ ನೋಡಬಹುದು, ಜುಲೈ 23ಕ್ಕೆ ಓಪನ್ ಆಗುತ್ತೆ, ಜುಲೈ 27ಕ್ಕೆ ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ 28ಕ್ಕೆ ಇರುತ್ತೆ. ಅಲಾಟ್ ಆಗದೆ ಇರೋರಿಗೆ 29ರಿಂದ ರಿಫಂಡ್ಸ್ ಶುರುವಾಗುತ್ತೆ. 29ಕ್ಕೆ ಅಲಾಟ್ ಆದವರಿಗೆ ಶೇರುಗಳು ಕೂಡ ಕ್ರೆಡಿಟ್ ಆಗುತ್ತೆ. 30ಕ್ಕೆ ಲಿಸ್ಟಿಂಗ್ ಇರುತ್ತೆ. ಜುಲೈ 30ನೇ ತಾರೀಕು ಲಿಸ್ಟ್ ಆಗುತ್ತೆ. ಇದಿಷ್ಟು ಕಂಪನಿಯ ಬಗ್ಗೆ ಬೇಸಿಕ್ ಮಾಹಿತಿ ಆಯ್ತು. ಇನ್ನು ಕಂಪನಿಯಲ್ಲಿರುವಂತ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು. ನೆಗೆಟಿವ್ಸ್ ಅಂದ್ರೆ ರಿಸ್ಕ್, ಪಾಸಿಟಿವ್ಸ್ ಅಥವಾ ಅಪಾರ್ಚುನಿಟೀಸ್ ಅಂತಾನು ಹೇಳ್ಬೋದು. ಪಾಸಿಟಿವ್ಸ್ ನೋಡೋದಾದ್ರೆ ಗ್ಲೋಬಲ್ ಕ್ಯಾಟಗರಿ ಲೀಡರ್ಶಿಪ್, ಗ್ಲೋಬಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ. ಜೊತೆಗೆ OEM ಕ್ವಾಲಿಫಿಕೇಶನ್ ವಿಚಾರದಲ್ಲಿ ನೋಡಿದ್ರೆ 2 ರಿಂದ 3 ವರ್ಷ ಬೇಕಾಗುತ್ತೆ. OEM ಗೆ ಕ್ವಾಲಿಫೈ ಆಗ್ಬೇಕು ಅಂದ್ರೆ ಆಡಿಟ್ಸ್, ಟ್ರಯಲ್ಸ್, ವ್ಯಾಲಿಡೇಷನ್ ಇದೆಲ್ಲ ಮಾಡೋದಕ್ಕೆ 2 ರಿಂದ 3 ವರ್ಷ ಬೇಕಾಗುತ್ತೆ. ಬಟ್ ಈಗಾಗಲೇ ಈ ಕಂಪನಿ ಆ ಕ್ವಾಲಿಫಿಕೇಶನ್ ಅನ್ನ ಹೊಂದಿದೆ. ಇನ್ನು ಕಾಂಪೋನೆಂಟ್ಸ್ ಟಿಪಿಕಲಿ ಸಿಂಗಲ್ ಸೋರ್ಸ್ಡ್ ಒನ್ಸ್ ಕ್ವಾಲಿಫೈಡ್. ಇಲ್ಲಿ ಕ್ವಾಲಿಫೈ ಆಯ್ತು ಅಂದ್ಮೇಲೆ ಕಾಂಪೋನೆಂಟ್ಸ್ ಸಿಂಗಲ್ ಸೋರ್ಸ್ಡ್ ಆಗಿರುತ್ತೆ. ಇದು ಹೈ ಸ್ವಿಚಿಂಗ್ ಕಾಸ್ಟ್ ಅನ್ನ ಹೊಂದಿರುತ್ತೆ. ಸ್ವಿಚಿಂಗ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಕಸ್ಟಮರ್ಸ್ ಈಸಿಯಾಗಿ ಬಿಟ್ಟು ಹೋಗೋದಿಲ್ಲ. ಸ್ಟ್ರಾಂಗ್ ಇನ್ಕಂಬೆನ್ಸಿ ಅಡ್ವಾಂಟೇಜ್ ಇರುತ್ತೆ. ಇದು ಕಂಪನಿಗೆ ಇರುವಂತ ಬಿಗ್ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇನ್ನು 2ನೇ ಪಾಸಿಟಿವ್ ಅಂತಂದ್ರೆ ಸ್ಟಿಕ್ಕಿ ಡೈವರ್ಸಿಫೈಯಿಂಗ್ ಕಸ್ಟಮರ್ಸ್. ಅಂದ್ರೆ ಸುಮಾರು 738 ಕಸ್ಟಮರ್ಸ್ ಇದ್ದಾರೆ ಅಕ್ರಾಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ FY 2026 ಪ್ರಕಾರ. ಅದರಲ್ಲಿ 91.6% ರಿಪೀಟ್ ಕಸ್ಟಮರ್ಸ್ ಆಗಿದ್ದಾರೆ. ಟೋಟಲ್ ರೆವಿನ್ಯೂ ನಲ್ಲಿ 91.6% ರೆವಿನ್ಯೂ ರಿಪೀಟ್ ಕಸ್ಟಮರ್ಸ್ ಇಂದಾನೆ ಬರ್ತಾ ಇದೆ. ಇದ್ರ ಜೊತೆಗೆ ಟಾಪ್ 10 ಕಸ್ಟಮರ್ಸ್ 38% ರೆವಿನ್ಯೂ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಈ ಮುಂಚೆ ನೋಡಬಹುದು, ಇಲ್ಲಿ FY 24 ಅಲ್ಲಿ 42% ಇತ್ತು, ಅದೀಗ 38% ಇಳಿದಿದೆ. ಅಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಅದು ಒಳ್ಳೆ ಬೆಳವಣಿಗೆನೆ. ಯಾಕಂದ್ರೆ ಜಾಸ್ತಿ ರೆವಿನ್ಯೂ ಕಾನ್ಸಂಟ್ರೇಷನ್ ಒಂದೇ ಕಂಪನಿಯ ಮೇಲೆ ಅಥವಾ ಒಂದೇ ಕಸ್ಟಮರ್ ಮೇಲೆ ಇದ್ರೆ ಆ ಕಸ್ಟಮರ್ ಬೇರೆ ಕಡೆ ಹೋದ್ರೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಕಸ್ಟಮರ್ ಕಾನ್ಸಂಟ್ರೇಷನ್ ಕಡಿಮೆ ಆಗೋದು ಕೂಡ ಒಳ್ಳೆಯ ಬೆಳವಣಿಗೆನೆ. ಇನ್ನು ಲಾರ್ಜೆಸ್ಟ್ ಸಿಂಗಲ್ ಕಸ್ಟಮರ್ ಅಂತ ನೋಡಿದ್ರೆ
ಲೆಸ್ ದೆನ್ 8% ಕಾಂಟ್ರಿಬ್ಯೂಷನ್ ಇದೆ ರೆವೆನ್ಯೂಗೆ. ಅಂದ್ರೆ 38% ಟಾಪ್ 10 ಕಸ್ಟಮರ್ಸ್ ಇಂದ ಬರ್ತಾ ಇದ್ರು ಕೂಡ ಹೈಯೆಸ್ಟ್ ಕಸ್ಟಮರ್ ರೆವೆನ್ಯೂನೇ 8% ಬಿಲೋ ಇದೆ ಅಂದ್ರೆ ಅದು ಕೂಡ ಒಳ್ಳೆಯ ಬೆಳವಣಿಗೆನೆ. ಅದಕ್ಕಾಗಿನೇ ಅದನ್ನು ಕೂಡ ಪಾಸಿಟಿವ್ ಅಂತಾನೆ ನೋಡ್ತಾರೆ. ಏನೋ ಥರ್ಡ್ ಪಾಯಿಂಟ್ಗೆ ನಾವು ಬಂದ್ರೆ ಸ್ಟ್ರಾಂಗ್ ಫೈನಾನ್ಷಿಯಲ್ ಟ್ರಾಕ್ ರೆಕಾರ್ಡ್. ಪ್ಯಾಟ್ ನೋಡಬಹುದು 2837ರಿಂದ 5335 ಮಿಲಿಯನ್ಗೆ ಜಂಪ್ ಆಗಿದೆ FY24 ಇಂದ FY26ಗೆ. 21% CAGR ಅಲ್ಲಿ ಗ್ರೋ ಆಗಿದೆ ರೆವೆನ್ಯೂ. 28704 ಮಿಲಿಯನ್ ಇಂದ 41930 ಮಿಲಿಯನ್ಗೆ ಜಂಪ್ ಆಗಿದೆ FY26 ಅಲ್ಲಿ. ಇನ್ನು ಎಬಿಟಾ ಮಾರ್ಜಿನ್ ಕೂಡ 26 to 28% ಇದೆ. ಇನ್ನು ROE 14 to 21% ಜಂಪ್ ಆಗಿದೆ 2024ರಿಂದ 26ಕ್ಕೆ. ROC 9.6ರಿಂದ 26.6ಕ್ಕೆ ಮೂವ್ ಆಗಿದೆ. ಡೆಟ್ ಅಥವಾ ನೆಟ್ವರ್ತ್ ಅಂತ ನೋಡೋದಾದ್ರೆ 0.53 to 0.39ಗೆ ಬಂದಿದೆ. ಅಂದ್ರೆ ಡೆಟ್ ಟು ನೆಟ್ವರ್ತ್ ಇಂಪ್ರೂವ್ ಆಗಿದೆ. ಇನ್ನು ನೆಟ್ ಡೆಟ್ ಎಬಿಟಾ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. 1.15x ಇಂದ 0.65xಗೆ ಜಂಪ್ ಆಗಿದೆ. ಇದು ಕೂಡ ಪಾಸಿಟಿವ್ ಪಾಯಿಂಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಡೆಪ್ತ್ IoT ಎನೇಬಲ್ಡ್ ಮೆಷಿನ್ಸ್ ಅನ್ನ ಡಿಪ್ಲಾಯ್ ಮಾಡಿದೆ ಕಂಪನಿ. 436 ರೋಬೋಟ್ಸ್ ಇದೆ. ಇನ್ನು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಹಾಗೆ ಸರ್ಟಿಫಿಕೇಶನ್ಸ್ ಕೂಡ ಇದೆ. ನಂತರ ಪಾಸಿಟಿವ್ 5 ಜಿಯೋಗ್ರಫಿಕ್ ಡೈವರ್ಸಿಫಿಕೇಶನ್. ರೆವೆನ್ಯೂ ಮಿಕ್ಸ್ ನಾರ್ತ್ ಅಮೆರಿಕಾದಿಂದ 44% ರೆವೆನ್ಯೂ ಬರ್ತಿದೆ, ಯುರೋಪ್ ಇಂದ 20% ಇದೆ, ಇಂಡಿಯಾದಿಂದ 23% ರೆವೆನ್ಯೂ ಇದೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಫುಟ್ ಪ್ರಿಂಟ್ ನೋಡಿದ್ರೆ ನಾವು ಈಗಾಗಲೇ ನೋಡಿದ್ವಲ್ಲ, ಇಂಡಿಯಾ, US, UK, ಮೆಕ್ಸಿಕೋದಲ್ಲಿ ಕಂಪನಿ ಪ್ಲಾಂಟ್ಸ್ ಅನ್ನು ಹೊಂದಿದೆ. ಇಂಡಿಯಾ ಗ್ರೋತ್ 11.7% ಇಂದ 22.8%ಗೆ ಜಂಪ್ ಆಗಿದೆ 2026 ಅಲ್ಲಿ ಕಂಪನಿಯ ರೆವೆನ್ಯೂ ಶೇರ್. ಇಂಡಿಯಾದ ರೆವೆನ್ಯೂ ಗ್ರೋತ್ ಜಾಸ್ತಿ ಆಗ್ತಿದೆ, ಅದು ಕೂಡ ಒಳ್ಳೆಯ ಬೆಳವಣಿಗೆ. ಡೊಮೆಸ್ಟಿಕ್ ಕಾಂಟ್ರಿಬ್ಯೂಷನ್ ಇಂಪ್ರೂವ್ ಆಗ್ತಾ ಇದೆ. ಇನ್ನು ಅರ್ಲಿ ಅಡಾಪ್ಟರ್ ಆಫ್ ಮೆಟಲ್ 3D ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ನೋಡಿದ್ರೆ ಕಂಪನಿ ಮೆಟಲ್ 3D ಪ್ರಿಂಟಿಂಗ್ ಅನ್ನ ಈಗಾಗಲೇ ಅಡಾಪ್ಟ್ ಮಾಡ್ಕೊಂಡಿದೆ, ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆನೆ. ಇನ್ನು ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ನೆಗೆಟಿವ್ಸ್ ಅಂತ ನೋಡೋದಾದ್ರೆ ಎಕ್ಸ್ಪೋರ್ಟ್ ಅಂಡ್ ಜಿಯೋ ಪೊಲಿಟಿಕಲ್ ಎಕ್ಸ್ಪೋಸರ್. ಕಂಪನಿಯ ರೆವೆನ್ಯೂ ಆಲ್ಮೋಸ್ಟ್ 77 ಅಂದ್ರೆ ಈಗ 2026 23% ಮಾತ್ರ ಭಾರತದ ಕಾಂಟ್ರಿಬ್ಯೂಷನ್ ಇದೆ, ಇನ್ನ 77% ಔಟ್ಸೈಡ್ ಕಾಂಟ್ರಿಬ್ಯೂಷನ್ ಇದೆ. ರೆವಿನ್ಯೂ ಎಕ್ಸ್ಪೋಸರ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಜಾಸ್ತಿ ಇದೆ, ಅದೊಂದು ಕಂಪನಿಗೆ ರಿಸ್ಕ್. ಯಾಕಂದ್ರೆ ಜಿಯೋ ಪೊಲಿಟಿಕಲ್ ಎಕ್ಸ್ಪೋಸರ್ಸ್ ಜಾಸ್ತಿ ಇರೋದ್ರಿಂದ ಸಮಸ್ಯೆಗಳಾಯ್ತು, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇನ್ನೂ ಜಾಸ್ತಿ ಆಯ್ತು ಅಂದ್ರೆ ಒಂದಷ್ಟು ಡಿಸ್ಅಡ್ವಾಂಟೇಜ್ ಇರುತ್ತೆ. ಜೊತೆಗೆ ಅಮೆರಿಕ ಜೊತೆಗೆ ಇತ್ತೀಚೆಗೆ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದೆ, ಟ್ಯಾರಿಫ್ಸ್, ಟ್ರಂಪ್ ಎಫೆಕ್ಟ್ಸ್ ಅವೆಲ್ಲನ. ಹಾಗಾಗಿ ಆ ಒಂದು ರಿಸ್ಕ್ ಕೂಡ ಇರುತ್ತೆ. ಇನ್ನು EV ಅಡಾಪ್ಷನ್ ಅಂಡ್ OEM ಕ್ಯಾಪೆಕ್ಸ್ ಸ್ಲೋ ಡೌನ್ ಕೂಡ ಇದೆ ಯುರೋಪ್ ಅಂಡ್ ಜಪಾನ್. ಹಾಗಾಗಿ ಇದು ಡಿಮಾಂಡ್ ರಿಸ್ಕ್ ಅನ್ನ ಕೂಡ ಕ್ರಿಯೇಟ್ ಮಾಡಬಹುದು ಅನ್ನೋ ಒಪಿನಿಯನ್ಸ್ ಇರುತ್ತೆ. ಹಾಗಾಗಿ ಕಂಪನಿ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಆ ರಿಸ್ಕ್ ಫ್ಯಾಕ್ಟರ್ ಕೂಡ ಆಡ್ ಆಗುತ್ತೆ. ಅದ್ರ ಜೊತೆಗೆ ನೋ ಬೈಂಡಿಂಗ್ ಕಸ್ಟಮರ್ ಕಾಂಟ್ರಾಕ್ಟ್ಸ್ ಅಂದ್ರೆ ಕಂಪನಿ ತನ್ನ ಕಸ್ಟಮರ್ಸ್ ಏನಿದ್ದಾರೆ ಅವ್ರ ಹತ್ರ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಗಳನ್ನೇನು ಮಾಡ್ಕೊಳ್ತಿಲ್ಲ. ಅವ್ರು ಬರ್ತಾರೆ, ಆರ್ಡರ್ ಕೊಡ್ತಾರೆ, ಕಂಪನಿ ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ ಅನ್ನ ಮಾಡ್ಕೊಡುತ್ತೆ, ಹೋಗ್ತಾರೆ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಲಾಂಗ್ ಟರ್ಮ್ ಒಪ್ಪಂದಗಳನ್ನ ಮಾಡ್ಕೊಳ್ತಿಲ್ಲ, ಅದು ಕೂಡ ಒಂದು ರಿಸ್ಕ್. ಯಾಕಂದ್ರೆ ಒಪ್ಪಂದಗಳಿಲ್ಲ ಅಂದ್ರೆ ಕಸ್ಟಮರ್ಸ್ ಯಾವಾಗ ಬೇಕಾದ್ರೂ ಸಪ್ಲೈಯರ್ ನ ಚೇಂಜ್ ಮಾಡಬಹುದು. ಹಾಗಾಗಿ ಅದೊಂದು ರಿಸ್ಕ್ ಇರುತ್ತೆ. ಇನ್ನು ಇಂಪೋರ್ಟ್ ಡಿಪೆಂಡೆನ್ಸಿ ಅಂದ್ರೆ ರಾ ಮೆಟೀರಿಯಲ್ಸ್ ಏನಿದೆ ಕಂಪನಿ ಬಳಸುವಂತದ್ದು 61% ರಾ ಮೆಟೀರಿಯಲ್ಸ್ ಅನ್ನ ಕಂಪನಿ ಚೀನಾ, ಜಪಾನ್, UK, ಜರ್ಮನಿ, ಫ್ರಾನ್ಸ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಯಾವ್ದಾದ್ರು ದೇಶ ಸಪ್ಲೈ ಮಾಡಲ್ಲ ಅಂದ್ರೆ ಅಥವಾ ಭಾರತ ಏನಾದ್ರೂ ಆ ಪ್ರಾಡಕ್ಟ್ ನ ಮೇಲೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ರೆ ಅದೆಲ್ಲವೂ ಕೂಡ ಕಂಪನಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ನು ಕರೆನ್ಸಿ ಅಂಡ್ ಕಮಾಡಿಟಿ ರಿಸ್ಕ್ ಕೂಡ ಇರುತ್ತೆ. ರಾ ಮೆಟೀರಿಯಲ್ಸ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ರುಪಿ ಡೆಪ್ರಿಸಿಯೇಷನ್ ಇದೆ, ಇಂತಹ ಸಂದರ್ಭದಲ್ಲಿ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಇನ್ನು ಸಪ್ಲೈ ಚೈನ್ ಶಿಫ್ಟ್ಸ್ ಕೂಡ ಕಂಪನಿಗೆ ಒಂದು ದೊಡ್ಡ ರಿಸ್ಕ್ ಫ್ಯಾಕ್ಟರ್. ಇನ್ನು ಗವರ್ನೆನ್ಸ್ ಫ್ಲಾಗ್ಸ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿಯಲ್ಲಿ ಗವರ್ನೆನ್ಸ್ ಇಶ್ಯೂಸ್ ಕೂಡ ಇದೆ. ಎಸ್ಪೆಷಲಿ ಚೇರ್ಮನ್ ಅಂಡ್ MD ಡಿಸ್ಕ್ವಾಲಿಫೈಡ್ ಆಗಿದ್ರು 2016ರಿಂದ 2021 ಡೈರೆಕ್ಟರ್ ಪೋಸ್ಟ್ ಇಂದ. ಇದನ್ನ ಸ್ವತಃ ಕಂಪನಿನೇ DRHP ಹೇಳ್ಕೊಂಡಿದೆ. ಇನ್ನು MCA ನಲ್ಲಿ 2 ಪೆಂಡಿಂಗ್ ಕೇಸ್ಗಳು ಕೂಡ ಇದಾವೆ. 2022-2024 ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತವು. ಅದರಲ್ಲೂ ಶೋಕಾಸ್ ನೋಟಿಸಸ್, ಕಾಸ್ಟ್ ಆಡಿಟರ್ ನ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಅಂತ. ಇನ್ನು ನೆಗೆಟಿವ್ ಕ್ಯಾರೋ ರಿಮಾರ್ಕ್ಸ್ ಅಂಡ್ ಆಡಿಟ್ ಎಂಫಸಿಸ್ ಆಫ್ ಮ್ಯಾಟರ್ ಐಟಮ್ಸ್ FY24-26 ಆಡಿಟ್ ಗೆ ಸಂಬಂಧಪಟ್ಟದ್ದು. ಇನ್ನು ಪ್ರಮೋಟರ್ ಗ್ರೂಪ್ ಮೆಂಬರ್ ಅನ್ಟ್ರೇಸಬಲ್ ಫಾರ್ 20 years, ಸೆಬಿ ರಿಜೆಕ್ಟೆಡ್ ಎಕ್ಸಂಪ್ಷನ್ ರಿಕ್ವೆಸ್ಟ್. ಕಂಪನಿಯ ಪ್ರಮೋಟರ್ ಗ್ರೂಪ್ ನ ಒಬ್ರು ಮೆಂಬರ್ ಕಳೆದ 20 ವರ್ಷಗಳಲ್ಲಿ ಅನ್ಟ್ರೇಸಬಲ್ ಆಗಿದ್ದಾರೆ, ಸಿಕ್ಕೇ ಇಲ್ಲ. ಇನ್ನು ಹಿಸ್ಟ್ರಿ ಆಫ್ ಡಿಲೇಡ್ ಸ್ಟ್ಯಾಟ್ಯೂಟರಿ ಡ್ಯೂಸ್, PF, ESI, ಪ್ರೊಫೆಷನಲ್ ಟ್ಯಾಕ್ಸ್, UK ಪೇ, ಪೆನ್ಷನ್ ಇವುಗಳನ್ನ ಲೇಟ್ ಆಗಿ ಪೇ ಮಾಡೋ ಅಂತ ಹಿಸ್ಟ್ರಿಯನ್ನ ಹೊಂದಿದೆ ಕಂಪನಿ. ಇವೆಲ್ಲ ಕಂಪನಿಯಲ್ಲಿರುವಂತ ಗವರ್ನೆನ್ಸ್ ರಿಸ್ಕ್ ಗಳಾಗಿದೆ. ಇನ್ನು ಲಿಟಿಗೇಷನ್ ಅಂಡ್ ಕಂಟಿಂಜೆಂಟ್ ಲಯಬಿಲಿಟೀಸ್, ಕಂಪನಿಯಲ್ಲಿ ಒಂದಷ್ಟು ಲಿಟಿಗೇಷನ್ಸ್ ಕೂಡ ಇದೆ. ಹಾಗಾಗಿ 2274 ಮಿಲಿಯನ್ ಕಂಟಿಂಜೆಂಟ್ ಲಯಬಿಲಿಟೀಸ್ ಅನ್ನ ಇಟ್ಕೊಂಡಿದೆ. ಎಕ್ಸೈಸ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು, ವ್ಯಾಟ್, GST, ಇನ್ಕಮ್ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ ಇವೆಲ್ಲ ಹೊಂದಿದೆ. ಹಾಗಾಗಿನೇ
ಕಂಟಿಂಜೆಂಟ್ ಲಯಬಿಲಿಟೀಸ್ ಜಾಸ್ತಿ ಇದೆ. ಯಾವಾಗ ಬೇಕಾದ್ರೂ ಕಂಪನಿ ಅಗೇನೆಸ್ಟ್ ರೂಲಿಂಗ್ ಬರ್ಬೋದು. ಇನ್ನು ಔಟ್ ಸ್ಟ್ಯಾಂಡಿಂಗ್ ಲಿಟಿಗೇಷನ್ ಗಳು ಕೂಡ ಇದೆ. ಹಾಗಾಗಿ 4212 ಮಿಲಿಯನ್ ಟ್ಯಾಕ್ಸ್ ರಿಲೇಟೆಡ್ ಔಟ್ ಸ್ಟ್ಯಾಂಡಿಂಗ್ ಇಟ್ಕೊಂಡಿದೆ. ಇನ್ನು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಗಳು ಕೂಡ ಇದಾವೆ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು 2551 ಮಿಲಿಯನ್ 526 ಅಲ್ಲೇ ಆಲ್ಮೋಸ್ಟ್ ಕಂಪನಿಯ ರೆವಿನ್ಯೂ ಏನಿದೆ ಅದರಲ್ಲಿ 6% ಅಷ್ಟು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಆಗಿದೆ. ಇದು ಕೂಡ ಕಂಪನಿಯಲ್ಲಿರುವಂತಹ ಒಂದು ಬಿಗ್ ರಿಸ್ಕ್ ಅಂತಾನೆ ಹೇಳ್ಬೋದು. ಇನ್ನು ಆಫರ್ ಸ್ಟ್ರಕ್ಚರ್ ಕೂಡ ಇಲ್ಲಿ ಇರುವಂತಹ ಇನ್ವೆಸ್ಟರ್ಸ್ ಗೆ ಎಕ್ಸಿಟ್ ರೂಟ್ ಅನ್ನು ಓಪನ್ ಮಾಡ್ತಾ ಇದೆ. ಯಾಕಂದ್ರೆ ನಾವಾಗ್ಲೇ ನೋಡಿದ್ವಲ್ಲ 499 ಕೋಟಿ ಮಾತ್ರ ಫ್ರೆಶ್ ಇಶ್ಯೂ, ಇನ್ನು 3300 ಕೋಟಿ ಆಫರ್ ಫಾರ್ ಸೇಲ್. ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ ಹಾಗೂ ಪ್ರಮೋಟರ್ ಕೂಡ ಸ್ಟೇಕ್ ಸೇಲ್ ಮಾಡ್ತಿದ್ದಾರೆ. ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ ಏನು ಲಾಭವನ್ನ ಮಾಡ್ಕೊಂಡಿದ್ದಾರೆ ಅವರು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಿದ್ದಾರೆ. ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಹೌದು. ಇನ್ನು ವ್ಯಾಲ್ಯೂಯೇಷನ್ ವಿಚಾರಕ್ಕೆ ಬಂದ್ರೆ ಬೇಸಿಕ್ EPS 11.06 ಇದೆ, 43.85x ಆಗುತ್ತೆ ಕಂಪನಿಯ ಅಪ್ಪರ್ ಪ್ರೈಸ್ ಬ್ಯಾಂಡ್ ಗೆ ಹೋಲಿಕೆ ಮಾಡಿದ್ರೆ. ಇನ್ನು ಡೈಲ್ಯೂಟೆಡ್ EPS 10.87 ಇದೆ. 3 year ವೆಯ್ಟೆಡ್ ಅವರೇಜ್ ಅನ್ನು ನೋಡಿದ್ರೆ 9.44 ಬರುತ್ತೆ ಪ್ರೈಸ್ ಬ್ಯಾಂಡ್ ಪ್ರಕಾರ EPS. ಇನ್ನು ಪ್ರೈಸ್ ಟು ಅರ್ನಿಂಗ್ ನೋಡಿದ್ರೆ ಅದರಲ್ಲೂ ಎಸ್ಪೆಷಲಿ ಪೀರ್ ಕಂಪ್ಯಾರಿಸನ್ ಮಾಡಿದ್ರೆ ಆಕ್ಚುಲಿ ಭಾರತದಲ್ಲಿ ಯಾವುದೇ ಕಂಪನಿ ಇಲ್ಲ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಅಂತ ಹೇಳ್ಕೊಂಡಿದೆ ಕಂಪನಿ. ನೋ ಲಿಸ್ಟೆಡ್ ಇಂಡಿಯನ್ ಪೀರ್ ಎಕ್ಸಿಸ್ಟ್ ಆಸ್ ಪರ್ RHP ಡಿಸ್ಕ್ಲೋಸರ್. ಬಟ್ ಜಪಾನ್ ನ ಒಂದು ಕಂಪನಿ ಇದೆ ನೋಡಬಹುದು, ಜಿಯಾಂಗ್ಸು ಜಿಯಾನ್ ಟೆಕ್ನಾಲಜಿ ಅಂತ. ಆ ಕಂಪನಿಗೆ ಕಂಪೇರ್ ಮಾಡಿದ್ರೆ ಇಂಡೋ MIM 42.4x ಆಗುತ್ತೆ, ಜಿಯಾಂಗ್ಸು ಜಿಯಾನ್ ಟೆಕ್ನಾಲಜಿ 148x ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಖಂಡಿತ ಬಿಗ್ ಡಿಫರೆನ್ಸ್ ಆಗುತ್ತೆ. ಬಟ್ ಭಾರತದಲ್ಲಿ ಯಾವುದೇ ಲಿಸ್ಟೆಡ್ ಕಂಪನಿ ಇಲ್ಲ ಅಂತ ಹೇಳ್ತಿರೋದು ಡೈರೆಕ್ಟ್ ವ್ಯಾಲ್ಯೂಯೇಷನ್ ಅನ್ನು ನಾವು ಕಂಪೇರ್ ಮಾಡಿ ನೋಡಕ್ ಆಗೋದಿಲ್ಲ. ಬಟ್ 42x ಆಸ್ ಆಫ್ ಅಪ್ಪರ್ ಬ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ರಿಟರ್ನ್ ಆನ್ ನೆಟ್ ವರ್ತ್ 21.26 ಇದೆ. ಪೀರ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಜಸ್ಟ್ 3.1 ಇಂದ 21.26 ಅಂದ್ರೆ ಬಿಗ್ ಡಿಫರೆನ್ಸ್ ಇದೆ. ಇಂಡೋ MIM ಚೆನ್ನಾಗಿದೆ. ಸೊ ಇದಾಗಿತ್ತು ಈ ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ. ಏನು ನಾವ್ ಯಾವಾಗ್ಲೂ ನೋಡೋದು ಯಾವುದೇ IPO ದಲ್ಲಿ ಅಪ್ಲೈ ಮಾಡುವಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಓವರ್ ಆಲ್ ಕಂಪನಿಯನ್ನ ನೋಡಿದ್ರೆ ಇಲ್ಲಿ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ಸ್ ಇದೆ ಖಂಡಿತ ಇಲ್ಲ ಅಂತಲ್ಲ. ಬಟ್ ನೆಗೆಟಿವ್ಸ್ ಅಲ್ಲೂ ಕೂಡ ಒಂದಷ್ಟು ಕನ್ಸರ್ನಿಂಗ್ ಪಾಯಿಂಟ್ಸ್ ಇದೆ. ಅದರಲ್ಲೂ ಎಸ್ಪೆಷಲಿ ಗವರ್ನೆನ್ಸ್ ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕಾಗುತ್ತೆ ಈ ಕಂಪನಿಯನ್ನ ಸ್ಟಡಿ ಮಾಡುವಂತವ್ರು. ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಡೆ ಬಂದ್ರೆ ನೋಡಬಹುದು ಲಾಸ್ಟ್ GMP 203 ಇದೆ. ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ 485 ಅಂದ್ರೆ 41.86% ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 42% ಪ್ರೀಮಿಯಂ ಆಸ್ ಆಫ್ ನೌ ಇದೆ. ಬಟ್ ಇನ್ನು 23ಕ್ಕೆ ಓಪನ್ ಆಗುತ್ತೆ, ನೋಡೋಣ ಆನಂತರ ಯಾವ ರೀತಿ ಇರುತ್ತೆ ಅಂತ. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಅಟ್ಲೀಸ್ಟ್ 25% ಇದ್ರೆ ಒಳ್ಳೇದು ಅಂತ. ಆ ನಂಬರ್ಸ್ ಏನಿದೆ ಅದಕ್ಕಿಂತ ಜಾಸ್ತಿ ಇದೆ ಪ್ರೀಮಿಯಂ. ಬಟ್ ಇದು ಯಾವಾಗ ಬೇಕಾದ್ರೂ ಡೌನ್ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಎರಡು ರೀತಿಯ ಚಾನ್ಸಸ್ ಇರುತ್ತೆ. ಹಾಗಾಗಿ ಬರೀ ಪ್ರೀಮಿಯಂ ಅನ್ನ ನೋಡಿ ನಾವು ಡಿಸೈಡ್ ಮಾಡಕ್ ಆಗೋದಿಲ್ಲ. ಜೊತೆಗೆ ಪ್ರೀಮಿಯಂ ಎಷ್ಟಿದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗ್ಬೇಕು ಅಂತ ರೂಲ್ಸ್ ಕೂಡ ಇಲ್ಲ. ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಿ. ರಿಸ್ಕ್ ಫ್ಯಾಕ್ಟರ್ಸ್ ಅನ್ನ ಹೇಳಿದೀನಿ, ನೀವು ಇನ್ನಷ್ಟು ವಿಷಯವನ್ನ ತಿಳ್ಕೊಳ್ಳಿ, ನಂತರ ನಿರ್ಧಾರ ಮಾಡಿ. ಸರಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.